ಪಾಪ ಏನು ಧೈರ್ಯ ಈ ಹುಡುಗರಿಗೆ ಐಕ್ಳಿಗೆ ಹರಿಯೋ ನದಿಗೆ ಎದುರುಗಡೆ ಈಸ್ತಾವನ ಹುಡುಗ. ಎಡ್ಮೂರಿಗೆ ಹೋಗ್ಬಿಟ್ಟು ಬಂದು ಮಾಡೋಣ ಫಸ್ಟು. ಇದು ಬಲ್ಮುರಿ ಮಧ್ಯಾಹ್ನ ದೇವಸ್ಥಾನ ಕ್ಲೋಸ್ ಆಗಿದೆ. ಎಡ್ಮೂರಿಗೆ ಹೋಗಿ ಬಂದು ಮಾಡೋಣ. ವಾವ್ ಬ್ಯೂಟಿ ಏನು ಗುರು. ನೀರಿರಲ್ಲ, ಜನ ಇರಲ್ಲ ಅಂದ್ಕೊಂಡೆ. ಬೇಜಾನ್ ಜನ ಇದ್ದಾರೆ, ಬೇಜಾನ್ ನೀರಿದೆ. ಬೇಸಿಗೆ ಕಾಲದಲ್ಲಿ ಈ ಮಟ್ಟಿಗೆ ನೀರು ಇರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ಒಳ್ಳೆ ನೀರೇ ಹರಿಸ್ತಾ ಇದ್ದಾರೆ. ಈ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಫುಲ್ ಗಲೀಜು ಮಾಡಿಕ್ಕಿದ್ದಾರೆ. ಆ ಕಡೆ ಫುಲ್ಲು ಜನಗಳು, ಜನ ಇರ್ತಾರಿಲ್ಲ ಎಡ್ಮೂರಲ್ಲಿ. ಇನ್ನು ಫುಲ್ ಜನಗಳು ಇತ್ತೀಚೆಗೆ ಈ ಕಡೆ ಎಲ್ಲ ಮಕ್ಕಳು ಜಾಸ್ತಿ. ಇಲ್ಲಿ ಹೋಗ್ತಾ ಇಲ್ಲ. ಆ ಕಡೆ ಕವರ್ ಆಗುತ್ತಾ, ದಾರಿ ಇದೆಯಾ ನೋಡೋಣ ಬನ್ನಿ. ಇದೆಲ್ಲ ತುಂಬ ಹೋಗ್ಬಿಡತ್ತೆ ನೀರು. ಜೋರಾಗಿ ರಭಸವಾಗಿ ನೀರು ಬಂದರೆ ಈ ಜಾಗ ಎಲ್ಲ ಕಂಪ್ಲೀಟಾಗಿ ತುಂಬೋಗ್ಬಿಡತ್ತೆ. ನೋಡಿ ಅಲ್ಲಿ ತುಂಬ ಜನ. ನೋಡಿ ಎಷ್ಟು ಜೋರಾಗಿ ಹರಿತಾ ಇದೆ ನೀರು. ಎಷ್ಟು ಸೂಪರಾಗಿ ಹರಿತಾ ಇದೆ. ಇವಾಗ ನಾನು ಎಡ್ಮೂರಲ್ಲಿ ನಿಂತ್ಕೊಂಡಿದ್ದೀನಿ. ನನ್ನ ಎದುರುಗಡೆ ಈ ಮರಗಳ ಹಿಂದುಗಡೆ ಕಾಣುತ್ತೆ KRS ಡ್ಯಾಮು, ಕನ್ನಂಬಾಡಿ ಕಟ್ಟೆ. ಸೊ ಈ ಕಡೆಗೆ ಎಡ್ಮೂರಿ ಅಂತೀವಿ,
ಅಂದರೆ ಏನು ನಾನು ಎಡಗಡೆಗೆ ಏನೇನು ಜನಗಳೆಲ್ಲ ಆಟಾಡ್ತಾಯಿದ್ರು ಅದು ಎಡಮುರಿ. ಇದೇ ಕಟ್ಟೆನ ರೈಟ್ ಸೈಡ್ ಡೆಡ್ ಎಂಡ್ ಹೋದರೆ ಚಿಕ್ಕದೇವರಾಯ ಅಣೆಕಟ್ಟು ಅಂತಾರೆ ಅದನ್ನು. ನನ್ನದೇ ಆದ ಒಂದು ಬ್ಲಾಗ್ ಕೂಡ ಮಾಡಿದ್ದೀನಿ. ಬ್ಯೂಟಿಫುಲ್. ನನ್ನ ಒಂದು ಅನುಭವದಲ್ಲಿ ಒನ್ ಆಫ್ ದ ಬೆಸ್ಟ್ ಒಂದು ವಾಟರ್ಫಾಲ್ ಅಂದರೆ ಇದೆ. ಎಷ್ಟು ಜೋರಾಗಿ ಬೀಳುತ್ತೆ ಅಂದರೆ ನೀವು ನೋಡಿ ಆ ಬ್ಲಾಗಲ್ಲಿ, ಬೇಕಾದ್ರೆ ನಾನು ಲಿಂಕ್ ಅಪ್ಲೋಡ್ ಮಾಡ್ತೀನಿ, ಎಂಜಾಯ್ ಮಾಡ್ತೀರಾ ನೀವು. ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಎಡಮುರಿಲಿ ಕಾವೇರಿ. ಅದು ಈ ಉರಿ ಬೇಸಿಗೆಯಲ್ಲಿ, ಏಪ್ರಿಲ್ ತಿಂಗಳು ಬೇಸಿಗೆನಲ್ಲಿ ಇಷ್ಟು ಚೆನ್ನಾಗಿ ಕಾವೇರಿ ಹರಿತಾ ಇದ್ದಾಳೆ ಅಂದರೆ ಖುಷಿಪಡೋಂಥ ವಿಷಯ. ಇವಾಗ ಇಲ್ಲಿಂದ ಅಲ್ಲಿಗೆ ಎಗರಬೇಕು. ಆಗುತ್ತಾ ಆಗಲ್ಲ ಗೊತ್ತಿಲ್ಲ. ಲೆಟ್ ಮಿ ಗಿವ್ ಎ ಟ್ರೈ. ಇಲ್ಲಿ ಗಿಡಗಳು ಜಾಸ್ತಿ ಬೆಳ್ಕೊಂಡು ಇರೋದ್ರಿಂದ ನಮ್ಗೆ ಆ ಕಡೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಏನಿಲ್ಲ, ಸೇಮ್ ಇದೆ ವಾಟರ್ಫಾಲ್ ಅಲ್ಲೂ ಇರೋದು. ಅಂದರೆ ಅಲ್ಲಿ ಏನು ಕಾಡು ಥರ ಬೆಳೆದಿದೆ ಅದರೊಳಗಡೆ ಎಲ್ಲ ನೀರು ಹರಿತಾ ಇರುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಆದರೆ ಇಲ್ಲಿ ಬಂದು ಈ ಅನುಭವ ತಗೊಂಡ್ರೆ ಬ್ಯೂಟಿಫುಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನಿಂದ ನೋಡ್ತಾ ಇರೋದು ನೀವು ಎಡಮುರಿ ವಾಟರ್ಫಾಲ್ಸ್. ಎಷ್ಟು ಜೋರಾಗಿ ನೀರು ಹರಿತಾ ಇದೆ ಅಂತ ಶಬ್ದ ಕೇಳಿಸ್ಕೊಳ್ಳಿ. ಅಲ್ಲೊಂದು ಟೀಮ್ ಸ್ವಿಮ್ ಮಾಡ್ತಾ ಇದ್ದಾರೆ, ಖುಷಿ ಅವ್ರಿಗೆ. ಅಮ್ಮ ಕರ್ನಾಟಕನಲ್ಲಿ ಎಂತೆಂಥ ಅದ್ಭುತವಾದ, ವಿಶೇಷವಾದ, ಖುಷಿ ಕೊಡುವಂಥ, ನೆಮ್ಮದಿ ಕೊಡುವಂಥ ಜಾಗಗಳಿದೆ ಅಂದರೆ ನನ್ನ ವ್ಲಾಗ್ನ ನೋಡಿ. ನಾನೇನು ಯಾರು ತೋರಿಸ್ಬಾರ್ದೇನೋ ತೋರಿಸ್ತಾ ಇಲ್ಲ, ಬಟ್ ಸ್ಟಿಲ್ ನನ್ನ ಕೈಲಾದಷ್ಟು ಎಷ್ಟೊಂದು ವಿಶೇಷವಾದ ಜಾಗಗಳಿದೆ ಅಂತ ನಾನು ಅದೆಲ್ಲ ನನ್ನ ಸಂತೋಷಕ್ಕೋಸ್ಕರ ಕ್ಯಾಪ್ಚರ್ ಮಾಡ್ತಾ ಬಂದಿದ್ದೀನಿ.
ಇದು ಅಷ್ಟೇ, ನಾನು ಯಾವತ್ತೂ ಬಂದಿರಲಿಲ್ಲ ಈ ಕಡೆ. ಎಡಮುರಿ ಒಳಗಡೆ ಇದು. ಆ್ಯಕ್ಚುಲಿ ಇಲ್ಲೇನು ಜನಗಳೆಲ್ಲ ಇಲ್ಲೆಲ್ಲ ಸ್ವಿಮ್ ಮಾಡ್ತಾಯಿದ್ದಾರೆ. ಕಾಮನ್ ಆಗಿ ಈ ಜಾಗಕ್ಕೆ ಜನಗಳು ಬರಲ್ಲ ನೋಡಿ. ಈ ಮರಗಳಿಂದ ಆ ಕಡೆಗೆ ಜನಗಳಿರೋದು. ಅಲ್ಲೇ ಫುಲ್ಲು ಒಂದು 500 ಜನ ಇದ್ದಾರೆ. ಅದಕ್ಕೆ ಅಲ್ಲಿ ಇರೋಕ್ಕಾಗದೆ ನಾನು ಈ ಕಡೆಗೆ ಬಂದುಬಿಟ್ಟಿದ್ದೆ. ಹಂಗೆ ಎಕ್ಸಸೈಸ್ ಮಾಡಿ ಬಂಡೆ ಗಿಂಡೆ ಎಲ್ಲ ಜಂಪ್ ಮಾಡಿಕೊಂಡು ಈ ನೀರು ಹತ್ರ ಬಂದು ನೋಡಿ ಎಷ್ಟು ತಂಪಾಗಿದೆ. ಬಿಸಿಲೊಂದಿಲ್ಲ ಅಂತಿದ್ರೆ ವಾವ್ ಬ್ಯೂಟಿಫುಲ್. ಪರವಾಗಿಲ್ಲ, ಖುಷಿ ಕೊಡೋಂಥ ಜಾಗ ಇದು.